ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಟೆಕ್ ಹೆಲ್ಪಿಂಗ್ ಸೆಂಟರ್. ನಿಮ್ಮ ಯಾವುದೇ ತಾಂತ್ರಿಕ ದೋಷಗಳನ್ನು ಇಲ್ಲಿ ಬಗೆಹರಿಸಲಾಗುತ್ತದೆ. ವೆಲ್ಕಮ್ ಟು ವಿಲೇಜ್ ಟೆಕ್. ಧನ್ಯವಾದಗಳು. ಥ್ಯಾಂಕ್ ಯು. ಏನು ಇಷ್ಟೊತ್ತಕ್ಕಾದರೂ ಒಂದು ಫೋನು ಬರಲಿಲ್ವಲ್ಲ. ನಾನು ಆನ್ಲೈನಲ್ಲಿ ವಿಲೇಜ್ ಟೆಕ್ಕು ಹೆಲ್ಪಿಂಗ್ ಸೆಂಟರ್ ಐತೆ ಅಂತನ ಎಲ್ಲ ಹಾಕಿದ್ದೀನಿ. ಅದನ್ನ ನೋಡ್ಕೊಂಡಾನ ಯಾರೂ ಬರಬೇಡ್ದ. ಆಮೇಲಿಂದ ಇದು ಪಾಂಪ್ಲೆಟ್ಸ್ ಎಲ್ಲನ ಒಡಿಸಿ ಎಲ್ಲೆಲ್ಲಿ ಎಲ್ಲ ಕಡೆನೂ ಸಿಟಿಲಿ ಹಳ್ಳೀಲಿ ಎಲ್ಲ ಕಡೆ ಅಂಟ್ಸಕ್ಕೆ ಹೇಳಿದ್ದೀನಿ. ಏನು ಯಾರ ಮನೆಗೂ ಟಿ ವಿ ಮೊಬೈಲು ರೇಡಿಯೋ ಯಾವುದು ಪ್ರಾಬ್ಲಮ್ ಆಗೇ ಇರಲ್ವಾ? ಹಾಂ, ಏನು ಮಾಡೋದು? ಹಾಂ, ಬೇಜಾರಾಗ್ತೈತಪ್ಪ. ಏನೋ ಬೋರೇಶ, ನೀನು ಇದನ್ನ ಏನೋ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಟ್ಕೊಂಡು ಕಿವಿಗೆ ಅದು ಯಾತದ ಹೆಡ್ಫೋನ್ ಹಾಕೊಂಡು ಏನೋ ಮಾಡ್ತಿದ್ಯಲ್ಲೋ. ಉಕ್ಕಣ್ ಸಣ್ಣಣ್ಣಯ್ಯ, ಅದು ಏನಂದರೆ ನಾನು ಒಂದು ಹೆಲ್ಪಿಂಗ್ ಸೆಂಟರ್ ಓಪನ್ ಮಾಡಿದ್ದೀನಿ, ವಿಲೇಜ್ ಟೆಕ್ ಹೆಲ್ಪಿಂಗ್ ಸೆಂಟರ್ ಅಂತ. ಏನಾರ ಮೊಬೈಲು ಟಿ ವಿ ಆಮೇಲಿಂದ ರೇಡಿಯೋ ಆಮೇಲೆ ಇನ್ನೇನಾದರೂ ಲ್ಯಾಪ್ಟಾಪು ಈ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವನ್ನ ನಾನು ಮೊಬೈಲಲ್ಲಿ ಅಂದರೆ ಆನ್ಲೈನಲ್ಲೇ ಫೋನ್ ಮಾಡಿದವ್ರಿಗೆ ಯಾವ ರೀತಿ ಸರಿ ಮಾಡೋದು ಅಂತ ಇಲ್ಲೇ ಹೇಳ್ಕೊಡ್ತೀನಿ ನಾನು. ಇಲ್ಲೇ ಹೇಳ್ಕೊಡ್ಬೋದು. ಹೌದಾ? ಹಂಗಾರೆ ಇದನ್ನ ಮೊಬೈಲಾಗೆ ಫೋನ್ ಮಾಡ್ಕೊಂಡು ಎಲ್ಲನ ಬಗೆಹರಿಸ್ಕೋಬೋದೆ? ಹಾಂ. ಮುಕ್ಕಣ್ಣನು ಎಲ್ಲನ ಮೊಬೈಲಾಗೆ ಫೋನ್ ಮಾಡಿದರೆ ಹೇಳಿರಿ ಎಲ್ಲನ ಇದು ಮಾಡ್ಕೋಬೋದು. ಇದು ಸಾಫ್ಟ್ವೇರ್ ಅಲ್ವಾ, ಅದಕ್ಕೆ ನಾನು ಓದಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ, ಅದಕ್ಕೆ ಎಲ್ಲ ರಿಪೇರಿ ಮಾಡ್ಕೋಬೋದು. ಮೊಬೈಲಾಗೆ ಎಲ್ಲ ಹೇಳ್ತೀನಿ ನಾನು ಹೆಂಗೆ ಮಾಡಬೇಕು ಅಂತಾನೆ. ಅಲ್ಕೊಣ, ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ದೀನಿ ಅಂತೀಯ. ಆಮೇಲಿಂದ ಇದು ಎಲ್ಲರ ಬೆಂಗಳೂರಾಗೆ ಎಲ್ಲರ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಇನ್ಫೋಸಿಸ್ಸು ಇದು ವಿಪ್ರೋನೋ ಎಂಥದಾರ ಕಂಪ್ನಿಗೆ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಇಲ್ಲಿ ಬಂದು ಏನೋ ಮಾಡ್ತಿದ್ಯಲ್ಲ ಒಳ್ಳೆಗೆ. ಸಣ್ಣಣ್ಣಯ್ಯ, ಅದು ಏನಂದರೆ ನಾನು ಕೊರೋನಾದಾಗೆ ಬ್ಯಾಚಾಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿದ್ದಲ್ವಾ. ಆಮೇಲಿಂದ ನಾನು ಅವಾಗೇನು ಕ್ಲಾಸ್ ಮಾಡ್ತಿರ್ಲಿಲ್ವಲ್ಲ, ಮೊಬೈಲಾಗಲ್ವೇ ಕ್ಲಾಸ್ ಮಾಡ್ತಿದ್ದಿದ್ದು. ನಾನು ಮೊಬೈಲಾಗೆ ಏನು ಕ್ಲಾಸ್ ನೋಡ್ದಲ್ಲೇ ಬರೀ ರೀಲ್ಸು ಶಾರ್ಟ್ಸು ಇವನ್ನೇ ನೋಡ್ಕೊಂಡು ಟೈಮ್ ಪಾಸ್ ಮಾಡಿನ. ಆಮೇಲಿಂದ ಏನೋ ಮಾಡಿ ಪಾಸ್ ಮಾಡ್ಕೊಂಡೆ. ಅಲ್ಲಿ ಕಂಪ್ನಿಗೆ ಹೋದರೆ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ತಾರೆ. ಆದರೆ ಅದು ಏನು ಅಂತಲೇ ನನಗೆ ಗೊತ್ತಾಗಲ್ಲ. ನಾನು ಏನು ಮಾಡೋಣ? ಅದೇನೋ C++ ಅಂತೆ, ಜಾವಾ ಅಂತೆ, ಒರಾಕಲ್ ಅಂತೆ, ಇದು ಏನೇನೋ ಹೇಳ್ತಾರೆ. ನನಗೆ ಏನು ಅರ್ಥ ಆಗ್ಬೇಕು ಹೇಳು? ಅದಕ್ಕೆ ಏನು ಅರ್ಥ ಆಗ್ದಿದ್ಮೇಕೆ ಮತ್ತೆ ಹೆಂಗಲ್ಲ ಪಾಸ್ ಅದೇ? ಅದು ಹೆಂಗ ಪಾಸ್ ಆದೆ ಬಿಡು. ಅದಕ್ಕೆ ಅಲ್ಲಿ ಯಾವ್ದಾರ ಕಂಪ್ನಿಗೆ ಹೋಗು, ನಿಮ್ಗಿದು ಬರಲ್ಲ ಹೋಗ್ರಿ, ನಿಮ್ಗಿದು ಬರಲ್ಲ ಹೋಗ್ರಿ ಅಂತನ ತೆಗಿತಿದ್ರು ಕೆಲ್ಸದಿಂದನ. ಅದಕ್ಕೆ ನಾನು ಇದಾರ ನೋಡೋಣ ಮಾಡೋಣ ಅಂತನ ಬಂದೆ ಈ ಕಡೆಗೆ. ಅಲ್ಲ ಕಣೋ, ಅಲ್ಲೇನೆ ನಿನ್ನ ಕೆಲಸದಾಗೆ ಏನು ಗೊತ್ತಿಲ್ಲ ನಿನಗೆ ಅಂತಾನೆ ಕೆಲಸದಿಂದ ತೆಗ್ದವ್ರಿ. ಮತ್ತೆ ಈಗ ಮೊಬೈಲಾಗೆ ಅದನ್ನೇನೋ ಬಗೆಹರಿಸ್ತೀನಿ ಸಾಫ್ಟ್ವೇರಿಂದ ಅಂತ ಹೇಳ್ತೀಯಲ್ಲ, ಹೆಂಗ ಮಾಡ್ತೀಯ ಅದನ್ನ? ಏನಿಲ್ಲ, ಅದು ಎಲ್ಲ ಸಣ್ಣ ಸಣ್ಣ ಪ್ರಾಬ್ಲಮ್ಮೇ ಅವ್ರು ಕೇಳೋದು. ನಾವು ಏನಾದ್ರು ದೊಡ್ಡದಾಗೈತೆ ಅಂತನ ಅದು ಇದು ಹೇಳಿರೆ ಅವರು ಜಾಸ್ತಿ ದುಡ್ಡು ಕೊಡ್ತಾರೆ ಆನ್ಲೈನಾಗಾದ್ರಿ. ಮಂತಕ್ಕೆ ಹೋಗಿ ಮಾಡಿರೆ ಈಟೇನೆ ಇವ್ನು ಮಾಡಿದ್ದು ಅಂಬ್ತಾರೆ. ಈಗ ಒಂದು ವೈರ್ ಕಿತ್ಕೊಂಡೋಗಿರುತ್ತೆ, ಅದು ಹಂಗಾಗೈತೆ ಹಿಂಗಾಗೈತೆ ಅಂತೇಳಿ ಜಾಸ್ತಿ ದುಡ್ಡು ಕೊಡ್ತಾರೆ. ಏನು ಒಂದು ಟೇಪ್ ಹಾಕೊಂಡು ಹಾಕಿರೆ ಈಟೇನೆ ಇವ್ನು ಮಾಡಿದ್ದು ಕೆಲಸ ಅಂತೇಳಿ ಕಮ್ಮಿ ದುಡ್ಡು ಕೊಡ್ತಾರೆ. ಅಷ್ಟೇನೆ. ಅಲ್ಲೇ ಒಂದು ಬೆಂಗಳೂರಾಗ ಕೆಲಸದಿಂದನ ಯಾರು ಕೆಲಸ ಕೊಡದೆ ತೆಗೆದು ಕಳ್ಸೋರಿ. ಇವನು ಆನ್ಲೈನಾಗೆ ಇನ್ನೆಂಥ ರಿಪೇರಿ ಹೇಳ್ಕೊಟ್ಟನು. ಆಮೇಲಿಂದ ಏನು ಸಣ್ಣನೇ ನೀನು ನಮ್ಮಂತಕ್ಕೆ ಬಂದಿದ್ದು? ಏನಿಲ್ ಕಣ್ಪಾಪ, ನಿಮ್ಮಂತಗೆ ಸಣ್ಣಕ್ಕಿರೋ ಕುಂಬಳಕಾಯಿ ಬಿಟ್ಟವಂತೆ ಮಸ್ತಾಗಿ ಬಿಟ್ಟವೆ ಅಂತನ ನಮ್ಮ ಮನೆಯಳು ಹೇಳಿಳು. ಹೋಗು ಒಂದು ಕುಂಬಳಕಾಯಿ ಕಿತ್ಕೊಂಬ, ಆಮೇಲೆ ಕುಂಬಳಕಾಯಿ ಪಲ್ಯನೂ ಮಾಡಿ ರೊಟ್ಟಿ ಸುಡ್ತೀನಿ ಅಂತ ಅಂದ್ಲ. ಕುಂಬಳಕಾಯ್ದು ಖಾರದ ಪಲ್ಯ ಸಿಹಿ ಪಲ್ಯ ಎರಡು ಮಾಡಿ ರೊಟ್ಟಿ ಸುಡ್ತೀನಿ ಅಂದ್ಲು. ಅದಕ್ಕೆ ಒಂದಾಗಿ ಕಿತ್ಕೊಂಡೋಗೋಣ ಅಂತ ಬಂದೆ. ಸರಿ ಆಯ್ತು, ಕಿತ್ಕೊಂಡು ಹೋಗಿ ಸಣ್ಣ. ಅದೇನು ಮಸ್ತಾಗಿ ಬಿಟ್ಟವೆ ಕುಂಬಳಕಾಯಿ, ಏನು ಈ ಸತಿ ಚೆನ್ನಾಗಿ ಬಿಟ್ಟವೆ. ಯಜ್ಞ ಪಗ್ನ ಏನು ತಿಂದೋಗಿಲ್ಲ, ಚೆನ್ನಾಗವೆ, ಕಿತ್ಕೊಂಡೋಗಿ ಬಂದ. ನಿಮ್ಮಮ್ಮ ಎಲ್ಲ ಹೋಗೈತೆ? ನಮ್ಮ ಅಮ್ಮಯ್ಯ ತಿಂಡಿ ಮಾಡಿಕ್ಕಿ ಕೂಲಿಗೆ ಹೋಗ್ತೀನಿ ಅಂತ ಹೋತು. ಅದಕ್ಕೆ ನಾನು ಇಲ್ಲೇ ಇಕ್ಕೊಂಡು ಕುಕ್ಕಂಡೆ. ಆಮೇಲಿಂದ ಇದೇನು ಚೆನ್ನಾಗಾದ್ರೆ ಒಂದು ಆಫೀಸೇ ಮಾಡೋಣ ಅನ್ಕೊಂಡಿದ್ದೀನಿ. ಆಫೀಸ್ ಮಾಡಿ ಬೋರ್ಡ್ ಎಲ್ಲ ಹಾಕಿ ಇದು ಮಾಡೋಣ ಅಂತಿದ್ದೀನಿ. ಸಣ್ಣದಾಗಿ ಮಂತಾಗೆ ಮಾಡ್ತಿದ್ದೀನಿ. ನೋಡೋಣ ಹೆಂಗಾಗ್ತೈತಿ. ಒಳ್ಳೇದಾಗ್ಲಿ ಕಣಪ್ಪ. ಎಲೆ ಯಾಕನ ಈ ರೇಡಿಯ ಬೆಳಗ್ಗೆಯಿಂದ ಬತ್ತನೇ ಇಲ್ವಲ್ಲ?
ಕರ 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 ಅಂತೈತೆ ಏನಾಗಿರ್ಬೋದು ಇದಕ್ಕೆ? ಆ ಯಾಕೆ ಮಾಡಿ ನೋಡಿರೋನು ಇದು ಏನು ರಿಪೇರಿ ಆಗಂಗೆ ಕಾಣ್ತಿಲ್ಲಪ್ಪ. ಏನು ಮಾಡೋಣ ಹೆಂಗ್ ಮಾಡೋಣ ಇದನ್ನು? ನನಗೂ ಬೆಳಗ್ಗೆ ಎದ್ದು ವಿವಿಧ ಭಾರತಿ ಹಾಡುಗಳು ಕೇಳಬೇಕು, ಸುಪ್ರಭಾತ ಕೇಳಬೇಕು ಅನ್ನೋಕ್ಕಿಂತ ಇದು ವಾರ್ತೆ ವಾರ್ತೆ ಹೇಳ್ತಾರೆ ಚೆನ್ನಾಗಿರ್ತೈತಿ. ಎಲ್ಲೆಲ್ಲಿ ಏನಾಯ್ತು ಅಂತಾನೆ ಕೇಳ್ಕೊಂಡು ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಯಾಕೆ ಆಡ್ತಾನೆ ಇಲ್ವಲ್ಲ ಇದು ರೇಡಿಯೋ? ಅಜೋ, ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ಅದೇನು ತಿರ್ಗಿ ಮಗ್ಸಿ ನೋಡ್ತಾನೆ ಇದ್ದೆ ಬಿಟ್ರೆ ಅದೇನು ರಿಪೇರಿ ಆಗಿದ್ದು ಕಾಣೆ, ನೀನ್ ಎದ್ದಿದ್ದು ಕಾಣೆ. ಏನ್ ಅದನ್ನೇ ಹಿಡ್ಕೊಂಡು ಹಂಗ್ ಕುಂತಿದ್ಯಾ? ಯಾಕೆ ಹುಣ್ಣು ನೋಡ ಇವಳನ್ನ. ಅದು ರೇಡಿಯೋ ಆಡ್ತಿಲ್ಲ ಅಂತ ನಾನಿದ್ದೀನಿ, ಇವಳು ಉಣ್ಬಾ ಅಂತಾಳತ್ತ. ಸುಮ್ಕಿರೆ, ಬೇಜಾರಾಗ್ತೈತೆ ನನಗೆ. ಅದಾಡಲ್ಲ ಅಂದ್ರೆ ನೀನ್ ಆಡ್ತೀಯ? ಹೇಳು. ಎಲೆ ಇದು ರೇಡಿಯೋ ಆಡ್ತಿತ್ತು ಸನಕೆನೆ, ಯಾಕೋ ಬೆಳಗ್ಗಿಂದ ಆಡ್ತಿಲ್ವೇ ಅದಕ್ಕೆ ನೋಡ್ತಾ ಇದ್ದೀನಿ ಏನಾಗೈತಿ ಅಂತಾನ. ನೀನೇನ್ ದೊಡ್ಡ ಮೆಕ್ಯಾನಿಕ್, ಅದೇನಾಗೈತೆ ಅಂತಾನ ಹೆಂಗ್ ಕಂಡಿಡಿತ್ಯಾ? ಎತ್ತಿಕ್ಕು ಆ ಕಡಿಕೆ. ಕಣ್ಮಮ್ಮ ಎದ್ ಬರ್ಮಮ್ಮ, ಊಟ ಮಾಡಿ ಫಸ್ಟ್, ಆಮೇಕಿಂದ ಅದೇನ್ ನೋಡ್ಕೊಂಬಿ ಅಂತೆ. ಎಲ್ಲ ತಡಿಯಮ್ಮ, ಇದೊಂಚೂರು ರಿಪೇರಿ ಆಗ್ಬಿಡ್ಲಿ ನೋಡ್ತೀನಿ. ಇವತ್ತಿಗೆ ಯಾಕೆ ಹೇಳಿದ್ರು ಆಟೇನೆ ನಡಿ, ನಾವು ಉಣ್ಣ ನಿಕ್ಕೊಂಡು. ಇದು ಯಾಕಾಗೈತಿ ಅಂತಾನ ಕಣ್ಣು ಕಾಮಲ ಕಣಮ್ಮ. ಅದು ಬಿಸ್ಟ್ ನೋಡೋಣ ಅಂದ್ರೆ ಗೊತ್ತಾಗಲ್ಲ. ಇದು ಹೆಂಗ್ ರಿಪೇರಿ ಮಾಡೋಣ ಅಮ್ಮಂಗೆ ಆಗೈತಿ. ಆಮ್ಯಾಗಿಂದ ಪ್ಯಾಟೆಗೆ ತಗೊಂಡೋದ್ರೆ ಅದಾಗೈತಿ ಇದಾಗೈತಿ ಅಂತ ಏನೇನೋ ಹೇಳ್ತಾರತ್ತ. ಅಲ್ಕಣಜ್ಜ, ಅಲ್ಲಿ ಟಿವಿ ಇಲ್ವೇ? ರಾಸನ್ ದೊಡ್ಡ ಟಿವಿ ತಂದಿಕ್ಯ ನಾನು. ಆ ಟಿವಿ ನೋಡದಲ್ಲೇನೆ ರೇಡಿಯೋ ಕೇಳ್ಬೇಕು ಅಂತ ಹಂಗಾಡ್ತಿಲ್ಲ ನೀನು. ಎಲೇ ನೀವು ಆ ಸೀರಿಯಲ್ ಅಂತೆ ಈ ಸೀರಿಯಲ್ ಅಂತೆ, ಅದು ತಪ್ಪ ಇದು ತಪ್ಪ ಅದು ಅಂತ ಇಕ್ಕೆ ನೋಡ್ತೀರಾ. ನಮಗೆ ಅವು ಸೇರಲ್ಲ. ಇದ್ರಾಗೆ ಇದು ಹರಿಕತೆ ರಾಮಾಯಣದ್ದು ಅವೆಲ್ಲ ಬರ್ತವೆ, ಅವನ್ನಾರ ಕೇಳ್ಬೋದು. ಅದ್ರಾಗ ಏನು ನೋಡ್ತೀಯ ಸೀರಿಯಲ್? ಇನ್ನಾಕ್ ಸೇರುತ್ತೆ ನೋಡಕ್ಕೆ ಇವಜ್ಜಿಗೆ. ಅಜ್ಜಿ 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 ಯಾಕೆ ಮಾಡಿದ್ದೆ ಅಜ್ಜಿ? ತಿಂಡಿನ ಏನ್ ಮಾಡೈತೆ ಅಜ್ಜಿ ಅಮ್ಮಯ್ಯ? ಏಯ್ ಎಲ್ಲಗಿದ್ದ ಲೈಟ್ ತಕನ? ಬೆಳಗ್ಗೆ ಎದ್ದು ಕಾಫಿ ಕುಡ್ದು ಹೋದನು, ಈಗ ಬತ್ತಿದ್ಯಾ? ಮನೆ ಸುತ್ತಾನ ಹಂಗೇನೆ. ಆಮೇಕಿಂದ ಮನೆ ಬದುಕು ಮೇವ ಹುಲ್ಲ ಏನಾನ ನೋಡೋಣ ಅಮ್ಮಂಗಿಲ್ಲ. ಎದ್ದಕ್ಕೆ ಆಟ ಆಡಕ್ ಹೋಗ್ಬಿಡೋದು. ಲೋ ಪಾಪ ಸುಮ್ಕಿರಲ್ಲೋ, ನನ್ನ ಮ್ಯಾಗಿನ ಸಿಟ್ಟ ನಿನ್ ಮ್ಯಾಗ ಆಗ್ತಾಳವಳು. ಏನ್ ಹೇಳ್ಕೊಂಡ್ ಪಾಪ, ಬೆಳಗ್ಗೆಯಿಂದ ನೋಡ್ತಿದ್ದೀನಿ ಈ ರೇಡಿಯೋ ರಿಪೇರಿನೇ ಆಗ್ತಿಲ್ಲ. ಅದಕ್ಕೆ ಅದು ಆಡ್ತಾನೂ ಇಲ್ಲ ನೋಡ್ತಾ ಇದ್ದೀನಿ. ಅದಕ್ಕೆ ನೀನ್ ಎದ್ದಿಲ್ಲ ಮ್ಯಾಕೆ ಬದುಕು ಬಾಳು ನೋಡಲ್ಲ ಅಂತ ನನ್ನ ಮೇಲೆ ರೇಗಾಡ್ತಾವಳು ನಿಮ್ಮ ಅಜ್ಜಿ. ನಿನ್ಗೂ ಬೈಯದೆ ನಿಮ್ ತಾತಕ್ಕೂ ಬೈಯದೆ. ಬರ ಉಣ್ಣು. ತಾತ ಆಡ್ತಿಲ್ವ ಹಂಗಾರೆ ರೇಡಿಯೋ? ಇಲ್ಕಣಪ್ಪ ಕಿರಣ, ಆಡ್ತಿಲ್ಲ ರೇಡಿಯೋ ಯಾಕನ. ಸೇರ್ಕೊಂಡ್ ಮಾಡ್ರಿ ಅಜ್ಜ ಮೊಮ್ಮಕ್ಳು ಅದೇನೇನ್ ಮಾಡ್ತೀರಾ. ಸುಮ್ಕಿರೆ ಅತ್ತ ಒಂದ್ರವಟ ಮಾಡ್ತಾನಂತ ಅದೇನು ಚೆನ್ನಾಗಿ ನೋಡೋಣ. ಲೋ ಮಂಜ, ಅದೇನು ಇಲ್ಲ ಕಣು. ಅದನ್ನ ಒಳಗೆ ಏನಾರ ವೈರು ಪೈರು ಇದಾಗಿರ್ತವೆ, ಅದನ್ನ ಸೇರ್ಸೋದು ಅಷ್ಟೇನೆ. ಅದೇನು ಆಗಿಲ್ಲ. ಸರಿ 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 ನೋಡ್ತೀನಿ. ಲೋ ಮಂಜ, ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡ್ಬೇಕೀಗ. ಏನ್ ಗೊತ್ತೇ, ಇದು ವಿಲೇಜ್ ಟೆಕ್ ಅನ್ನೋದು ಒಂದು ಇದೈತಿ ಹೆಲ್ಪಿಂಗ್ ಸೆಂಟರ್. ಅಲ್ಲಿಗೆ ಫೋನ್ ಮಾಡು, ಅವರು ನಿನಗೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಹೆಂಗ? ಹೇಳ್ತೀನಿ ತಡಿ. ಹಲೋ, ಇದು ವಿಲೇಜ್ ಟೆಕ್ ಹೆಲ್ಪಿಂಗ್ ಸೆಂಟ್ರಾ? ಹಲೋ ಅಣ್ಣ, ಏನ್ ಗೊತ್ತಾ, ನಮ್ಮ ಮನೆಗೆ ಒಂದು ರೇಡಿಯೋ ಐತೆ. ಆ ರೇಡಿಯೋ ಯಾಕ ಆಡ್ತಾನೆ ಇಲ್ಲ, ಅದಕ್ಕೆ ಅದೇನಾಗೈತೆ ಅಂತಾನ ಗೊತ್ತಾಗ್ತಿಲ್ಲ. ಅದಕ್ಕೆ ಒಂದ್ರವಟ ಅದೇನ್ ಮಾಡ್ಬೇಕು ಅಂತ ಹೇಳೋಣ ಹಂಗೇನೆ. ಮಾತಾಡ್ತಾವ್ರಿ. ಹಲೋ, ವೆಲ್ಕಮ್ ಟು ವಿಲೇಜ್ ಟೆಕ್ ಹೆಲ್ಪಿಂಗ್ ಸೆಂಟರ್. ನಾವು ಯಾವ ರೀತಿ ನಿಮಗೆ ಸಹಾಯ ಮಾಡಬೇಕು? ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ರೇಡಿಯೋದ ತಾಂತ್ರಿಕ ದೋಷವನ್ನು ನಾವು ಬಗೆಹರಿಸುತ್ತೇವೆ. ಮೊದಲಿಗೆ ನಿಮ್ಮ ರೇಡಿಯೋವನ್ನು ಒಮ್ಮೆ ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲೆ ಎತ್ತಿ ಕುಕ್ಕಿರಿ.
ಏನಪ್ಪಪ್ಪ ಕೆಳಕಿಂದ ಮ್ಯಾಕೆ ಮ್ಯಾಕಿಂದ ಕೆಳಕ್ಕೆ ಕುಕ್ಕಿ ರೆಡಿ ಇರ್ತೈತೇನಲ್ಲ ಹಾ ಏ ತಾತ ನೀನು ಅವ್ರು ಹೇಳ್ದಂಗೆ ಮಾಡು ಸುಮ್ಕಿ ನಿಂಗೆ ಹೆಂಗ್ ಗೊತ್ತು ಅವರು ಎಕ್ಸ್ಪರ್ಟ್ ಇರ್ತಾರೆ ಅದಕ್ಕೆ ಅವ್ರಿಗೆಲ್ಲ ಗೊತ್ತು ಹಂಗ್ ಮಾಡಿ ಸರಿ ಆಗ್ತೈತೆ ಅಂತ ಹೇಳ್ತಾರೆ ಮಾಡು ಒಂದ್ಸತಿ ಮಾಡಿವಿ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಹೇಳ್ರಿ ಒಂದು ಸಾರಿ ರೇಡಿಯೋದ ಮೇಲೆ ಟಪ ಟಪ ಎಂದು ಬಡಿಯಿರಿ. ಅವ್ರು ಹೇಳ್ತಾರೆ ಒಂದ್ಸತಿ ರೇಡಿಯೋದ ಮೇಲೆ ಟಪ ಟಪ ಬಡಿಬೇಕಂತ ಬಡಿತಾತ ಇದಾಯ್ತಲ್ಲ ಪಪ್ಪ ರೇಡಿಯೋನ ಟಪ ಟಪ ಬಡಿದ್ರೆ ಇರ್ತೈತೇನಲ್ಲ ರೇಡಿಯೋ ನೀನ್ ಸುಮ್ಕೆ ಬಡಿತಾತ ಅವರು ಜಾಸ್ತಿ ಹೊತ್ತು ಮಾತಾಡಕ್ಕಿಲ್ಲ ಆಮೇಲೆ ಫೋನ್ ಕಟ್ ಮಾಡಿ ಕಷ್ಟ ಆಗ್ತದೆ ಕಟ್ ಮಾಡಿ ಮಾಡಿ ಬೇಗ ಸಾಸ ಮಾಡಿ ಕುಟ್ಟಿರು ನಮ್ ತಾತ ಕುಟ್ಟು ಮುಂದಕ್ಕೆ ಏನ್ ಮಾಡ್ಬೇಕು ಸಾ ಈಗ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ನೀವು ಒಂದು ಮಂತ್ರವನ್ನ ಚಾಂಟ್ ಮಾಡಬೇಕು ಪಠಿಸ್ಬೇಕು ಏನಂದ್ರೆ ರೇಡಿಯೋ ಸರಿಯಾಗಿ ಕೆಲಸ ಮಾಡು ಆಮೇಲೆ ಹಾಡು ಹಾಗಂತ 3 ಸತಿ ಪಠಣೆ ಮಾಡಬೇಕು. ಏನಂತ ಹೇಳ್ಬೇಕಂತ ಪಾಪ ಏನಂತ ಹೇಳ್ಬೇಕು ಹಂಗಂತ ಹೇಳಿದ್ರೆ ರೇಡಿಯೋ ಕೆಲಸ ಮಾಡ್ತೈತನಲ್ಲ ಹಾ ಉಕ್ಕಣ್ ಗುಂಡಜ್ಜಿ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗೈತಲ್ಲ ಹಂಗಂತ ಮಾಡಿದ್ರೆ ಹೇಳಿದ್ರೆ ಸಾಕು ರೇಡಿಯೋ ಕಟ್ ಆಗ್ತೈತೇನೋ ಅದಕ್ಕೆ ಅದು ಆಡ್ತೈತೆ ಅಂತ ಹೇಳ್ತಾರೆ ಸುಮ್ಕಿರಿ ನೀವು ಡಿಸ್ಟರ್ಬ್ ಮಾಡಬೇಡಿ ನೀನ್ ಹೇಳ್ತತ ಹಂಗಂತನ ಜೋರಾಗಿ ಹೇಳ್ತೀನಿ ಕಣಪ್ಪ ರೇಡಿಯೋ ಕೆಲಸ ಮಾಡು ಮತ್ತೆ ಹಾಡು ಈಗ ರೇಡಿಯೋ ಹಾಡುತ್ತದೆ ಈಗ ನಿಮ್ಮ ರೇಡಿಯೋದ ತಾಂತ್ರಿಕ ದೋಷ ನಿವಾರಣೆಯಾಗಿದೆ. ನಿಮ್ಮ ರೇಡಿಯೋದ ತಾಂತ್ರಿಕ ದೋಷದ ನಿವಾರಣೆಗಾಗಿ ನೀವು 3,000 ರೂಗಳನ್ನು ಪಾವತಿ ಮಾಡಬೇಕಾಗಿರುತ್ತದೆ. ನಿಮ್ಮ ಫೋನ್ ಮೂಲಕ ಆ ಹಣವನ್ನು ನಮ್ಮ ಅಕೌಂಟಿಗೆ ಜಮಾ ಆಗಿದೆ. ವಿವರಣೆಗಾಗಿ ನಿಮ್ಮ ಫೋನ್ ಮೆಸೇಜ್ ಬಾಕ್ಸ್ ಅನ್ನು ಚೆಕ್ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಹೆಚ್ಚಿನ ಸಹಾಯಕ್ಕಾಗಿ ವಿಲೇಜ್ ಟೆಕ್ ಹೆಲ್ಪಿಂಗ್ ಸೆಂಟರ್ ಅನ್ನು ಸಂಪರ್ಕಿಸಿ. ಧನ್ಯವಾದಗಳು. ಅವರು ಹೇಳಿದ್ರು ನಿಮ್ಮ ರೇಡಿಯೋ ರಿಪೇರಿ ಆಗೈತೆ ಈಗ ಚೆಕ್ ಮಾಡ್ಕೊಳ್ರಿ ಅಂತಾನ ಆಮೇಕಿಂದ ರೇಡಿಯೋ ರಿಪೇರಿ ಮಾಡಿದಕ್ಕೆ 3,000 ರೂಪಾಯಿ ಕಟ್ ಆಗೈತೆ ನಿಮ್ಮ ಮೊಬೈಲ್ ಇಂದನ ಅಂತಾನ ಹೇಳಿದ್ರು ರೇಡಿಯೋ ರಿಪೇರಿ ಮಾಡಕ್ಕೆ ಮೊಬೈಲಾಗೆ ಹಿಂಗ್ ರಿಪೇರಿ ಮಾಡಕ್ಕೆ 3,000 ರೂಪಾಯಿನೇ ಮೊಬೈಲ್ ಕಟ್ಟಾತೆ ಅದೇ ಯಾರನೋ ಸರಿಯಾಗಿ ಟೋಪಿ ಹಾಕ್ಯವ್ರಿ ಮಾಮ್ಗೆ 3,000 ರೂಪಾಯಿ ಸುಮ್ಮನೆ ಖರ್ಚಾಯ್ತು ಮಾಮಂದು ಅಮ್ಮ ಅದು ತಾತನ ದುಡ್ಡಲ್ಲ ನಾನು ನಿನ್ ಮೊಬೈಲ್ ಮಾಡಿದ್ದು ನಿನ್ ಮೊಬೈಲ್ ಹೋಗಿರೋದು ದುಡ್ಡು ನಿನ್ ಮೊಬೈಲ್ ಕಟ್ಟಾಗಿರೋದು 3,000 ರೂಪಾಯಿ ತಡಿಯೋ ಈಗ ರೇಡಿಯೋ ಆಡ್ತೈತೇನಂತ ನೋಡೋಣ ತಾತ ಇಳಿಸು ಕೈಯ ಅವಾಗಿಂದ ಹಂಗೆ ಹಿಡ್ಕೊಂಡಿರ್ತೀಯ ರೇಡಿಯೋ ಆಡ್ತೈತೇನೋ ಅಂತ ನೋಡೊಂದ್ಸತಿ ನೋಡ್ತೀನಿ ತಡಿಯಪ್ಪ ಯಾತು ಹೇಳ್ತಾನೆ ಇಲ್ವಲ್ ಪಾಪ ಈ ಸರಿ ಆನ್ ಮಾಡ್ತೈತೆ ಇನ್ನೊಂದ್ಸತಿ ಪಾಪ ಆಡ್ತಾನೆ ಇಲ್ವಲ್ಲ ಸುಮ್ನೆ 3,000 ರೂಪಾಯಿ ಖರ್ಚಾಯ್ತಲ್ಲ